ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರು ಇದ್ದರು. ಆದರೆ ಕಲಿಯುಗದಲ್ಲಿ ಅದೇ ಶ್ರೀಕೃಷ್ಣರು ಚೈತನ್ಯ ಮಹಾಪ್ರಭುವಾಗಿ ಬಂದರು ಅಂತ ಒಂದು ಪರಂಪರೆ ಹೇಳುತ್ತದೆ. ಆದರೆ ಯಾಕೆ? ಮತ್ತು ಇದೇ ಜಾಗದಲ್ಲಿ ನಿರ್ಮಾಣವಾಗ್ತಿರುವಂಥದ್ದು ವಿಶ್ವದ ಅತಿ ದೊಡ್ಡ ವೈದಿಕ ದೇವಾಲಯದ ಕನಸು. ಆದರೆ ಇದರ ಒಳಗೆ ಬರೀ ದೇವರ ದರ್ಶನ ಮಾತ್ರ ಇಲ್ಲ. 500 ವರ್ಷಗಳ ಹಿಂದೆ ಹುಟ್ಟಿದ ಒಂದು ಮಗು ಇವತ್ತು ಕೋಟ್ಯಾಂತರ ಜನರ ಬದುಕನ್ನು ಬದಲಾಯಿಸಿದೆ. ಆ ಮಗು ಯಾರು ಗೊತ್ತಾ? ಈ ನದಿಯನ್ನು ದೋಣಿಯಲ್ಲಿ ದಾಟಿ ನಾವು ಹೋಗ್ತಿರೋ ಜಾಗದಲ್ಲಿ ರಾಧಾಕುಂಡ ಮತ್ತು ಶ್ಯಾಮ ಕುಂಡ ಇದೆ. ಆದರೆ ಬೃಂದಾವನದ ಕುಂಡಗಳು ಇಲ್ಲಿ ಹೇಗೆ ಬಂದವು? ಇದೇ ಜಾಗದಲ್ಲಿ ಪಾರ್ವತಿ ದೇವಿಯು ಶ್ರೀಕೃಷ್ಣರ ಹೊಸ ಅವತಾರದ ದರ್ಶನಕ್ಕಾಗಿ ತಪಸ್ ಮಾಡಿದ್ರು. ಇವೆಲ್ಲ ಒಂದೇ ಜಾಗದಲ್ಲಿ ಯಾಕೆ ಸೇರಿಕೊಂಡಿವೆ? ಅದನ್ನು ಹುಡುಕೋಕೆ ನಾನಿವಾಗ ನಿಮ್ಮನ್ನು ಕರ್ಕೊಂಡು ಬಂದಿರೋದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲ ದೇವರ ಭಕ್ತರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು. ಪೂರಿಯಲ್ಲಿ ಜಗನ್ನಾಥನ ಕರುಣೆಯನ್ನು ನಾವು ಕಂಡಿದ್ದೇವೆ. ಆದರೆ ಆ ಜಗನ್ನಾಥನನ್ನು ನೋಡುತ್ತಾ ಗಂಟೆಗಟ್ಟಲೆ ಅಳುತ್ತಿದ್ದ ಒಬ್ಬ ಮಹಾಪುರುಷನ ಕತೆ ನಿಮಗೆ ಗೊತ್ತಾ? ಆ ಮಹಾಪುರುಷ ಯಾರು? ಅವರು ಯಾಕೆ ಅಳ್ತಾ ಇದ್ರು? ಮತ್ತೆ ಇಂದು ಜಗತ್ತಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನರು ಹರೇ ಕೃಷ್ಣ ಎಂದು ಜಪಿಸುವುದರ ಹಿಂದೆ ಯಾರ ಕೈವಾಡ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ನಾನಿಂದು ಬಂದಿರೋವಂಥ ಜಾಗ ಶ್ರೀಧಾಮ ಮಾಯಾಪುರಕ್ಕೆ. ನೋಡ್ರಿ ಹೌರಾ ಸ್ಟೇಷನ್ ಹೆಂಗಿದೆ ಅಂತ. ಪೂರ್ತಿ ಮಳೆಯ ವಾತಾವರಣದಲ್ಲಿ ಒಂದು ರೌಂಡ್ ನೋಡ್ಕೊಂಬಿಡಿ. ಒಳ್ಳೆ ಇದು ಮುಂಬೈಯಲ್ಲಿ ಯಾವುದೋ ಹೋಟ್ಲ್ ಐತಲ್ಲ, ಆ ಹೋಟ್ಲು ಥರ ಕಾಣಿಸ್ತೈತೆ ನನಗಿದು. ಈಗ ಈ ಕಡೆಯಿಂದ ಆ ಕಡೆಗೆ ಬೋಟಲ್ ದಾಟಬೇಕು. ಬನ್ನಿ ಬೋಟಲ್ ಹೋಗೋಣ. ಇಲ್ಲಿಂದ ಬೋಟಿಗೆ 10 ರೂಪಾಯಿ ಒಬ್ರಿಗೆ. ಬನ್ನಿ ಇಲ್ಲಿಂದ ಆ ಕಡೆ ಹೋಗಿ ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಸ್ಥಾನನ ತೋರಿಸ್ತೀನಿ. ಫುಲ್ಲು ನೀರು ತುಂಬೋಗಿದೆ. ಇಲ್ಲಿಂದಾನೆ ಕಾಣಿಸ್ತಾ ಇದೆ. ಇದು ಕೇವಲ ಒಂದು ಊರಲ್ಲ, ಇದು ಲಕ್ಷಾಂತರ ಭಕ್ತರ ಹೃದಯ ಸ್ಪಂದನ. ಗೌಡಿಯ ವೈಷ್ಣವ ಸಂಪ್ರದಾಯದ ಪ್ರಕಾರ ಸುಮಾರು 500 ವರ್ಷಗಳ ಹಿಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ತನ್ನ ಲೀಲೆಯನ್ನು ಮುಗಿಸಿ ಭೂಮಿಯನ್ನು ತೊರೆದ ನಂತರ ಕಲಿಯುಗದಲ್ಲಿ ಮಾನವನನ್ನು ಭಕ್ತಿಯ ಮಾರ್ಗದಲ್ಲಿ ನಡೆಸಲು ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಅವತರಿಸಿದರು ಎಂದು ನಂಬಲಾಗುತ್ತದೆ. ಆದರೆ ಒಂದು ಪ್ರಶ್ನೆ, ಅಧರ್ಮವನ್ನು ಸಂಹರಿಸಲು ಬಂದ ಕೃಷ್ಣ ಈ ಬಾರಿ ಕೈಯಲ್ಲಿ ಆಯುಧವನ್ನಲ್ಲ ನಾಮವನ್ನೇ ಹಿಡಿದು ತಂದರು. ಕೊಳಲಿಲ್ಲ ಬದಲು ಹರೇ ಕೃಷ್ಣ ಮಹಾಮಂತ್ರವನ್ನೇ ಕೊಟ್ಟರು. ಈ ಪ್ರಶ್ನೆಗಳ ಉತ್ತರವೇ ನಮ್ಮ ಇಂದಿನ ಪಯಣ. ಬನ್ನಿ ಶ್ರೀಧಾಮ ಮಾಯಾಪುರದ ಮಹಾರಹಸ್ಯವನ್ನು ಒಟ್ಟಿಗೆ ತಿಳಿಯೋಣ. ಮಾಯಾಪುರ ಅನ್ನೋ ಹೆಸರು ಕೇಳಿದ ತಕ್ಷಣ ಬಹುತೇಕ ಜನರಿಗೆ ನೆನಪಾಗೋದು ಇಸ್ಕಾನ್. ಆದರೆ ಈ ಜಾಗದ ಕತೆ ಇಸ್ಕಾನ್ನಿಂದ ಶುರುವಾಗಲ್ಲ. ಇದಕ್ಕಿಂತ ಸುಮಾರು 500 ವರ್ಷಗಳ ಹಿಂದಕ್ಕೆ ನಾವು ಹೋಗಬೇಕು. ಆ ಕಾಲದಲ್ಲಿ ಈ ಪ್ರದೇಶ ನವದ್ವೀಪದ ಭಾಗವಾಗಿತ್ತು. ಅಲ್ಲೇ ಒಂದು ಕುಟುಂಬದಲ್ಲಿ ಒಂದು ಮಗು ಜನಿಸಿತು. ಅವನಿಗೆ ಇಟ್ಟ ಹೆಸರು ವಿಶ್ವಂಭರ. ಆದರೆ ಅವನ ತಾಯಿ ಪ್ರೀತಿಯಿಂದ ಅವನನ್ನು ನಿಮಾಯಿ ಅಂತ ಕರೆಯುತ್ತಿದ್ದರು. ಮುಂದೆ ಇದೇ ನಿಮಾಯಿ ಜಗತ್ತಿಗೆ ಶ್ರೀ ಚೈತನ್ಯ ಮಹಾಪ್ರಭು ಎಂದು ಪರಿಚಿತರಾದರು. ಅವರ ಬಾಲ್ಯ, ಅವರ ಭಕ್ತಿ, ಅವರ ಸಂಕೀರ್ತನೆ ಇವೆಲ್ಲವೂ ಈ ನೆಲದ ಜೊತೆ ಬೆಸೆದುಕೊಂಡಿವೆ. ಅದರಲ್ಲೂ ವಿಶೇಷವಾಗಿ ಒಂದು ವಿಷಯ ಗಮನಿಸಬೇಕು.
ಚೈತನ್ಯ ಮಹಾಪ್ರಭು ಕೇವಲ ದೇವರ ಬಗ್ಗೆ ಮಾತನಾಡಲಿಲ್ಲ, ದೇವರ ನಾಮವನ್ನೇ ಜನರ ನಡುವೆ ತಂದು ನಿಲ್ಲಿಸಿದರು. ಜಾತಿ, ಸ್ಥಾನಮಾನ, ಶ್ರೀಮಂತಿಕೆ ಇವುಗಳಿಗಿಂತ ಭಕ್ತಿಯೇ ಮುಖ್ಯ ಅನ್ನೋ ಸಂದೇಶವನ್ನು ಜನರಿಗೆ ತಲುಪಿಸಿದರು. ಏಕೆಂದರೆ ಇದೇ ಜಾಗದಲ್ಲಿ ಇಂದು ಜಗತ್ತಿನ ಮೂಲೆ ಮೂಲೆಗಳಿಂದ ಜನರು ಬಂದು ಒಂದೇ ನಾಮವನ್ನು ಜಪಿಸುತ್ತಾರೆ. ಬೋಟಿಗೆ ಬಂದಾಯಿತು. ಈಗ ಇಲ್ಲಿಂದ ಪಯಣ ಸ್ಟಾರ್ಟ್ ಆಗುತ್ತೆ. ಇನ್ನು ಜನ ಬರಬೇಕಾಗಿರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ವಾಯ್ಸು ಸ್ವಲ್ಪ ಸ್ಲೋ ಆಗಿ ಕೇಳಿಸ್ತಾ ಇರ್ಬೋದು. ಫುಲ್ಲು ಹುಷಾರು ತಪ್ಪಿಟ್ಟಿದ್ದೀನಿ. ಹೆವಿ ಮಳೆ ಪುರಿ ಜಗನ್ನಾಥಲ್ಲಿ ಇದ್ದಿದ್ದರಿಂದ ಆಗ್ತಾ ಇಲ್ಲ. ಆದರೂ ವಿಡಿಯೋ ಮಾಡಲೇಬೇಕು, ನಿಮಗೂ ದರ್ಶನ ಮಾಡಿಸ್ಲೇಬೇಕು. ಆ ಕಾರಣದಿಂದ ಹೋಗ್ತಾ ಇದ್ದೀನಿ. ಅಲ್ಲೋಗಿ ಈಗ ನಿಮಗೆ ಕತೆ ಹೇಳಿ ಹಾಗೆ ದರ್ಶನ ಕೂಡ ಮಾಡಿಸ್ತೀನಿ. ಇಲ್ಲೊಂದು ಬ್ರಿಡ್ಜ್, ಬ್ಯಾಂಬೂ ಬ್ರಿಡ್ಜ್. ಇಲ್ಲಿಂದ ನಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಕಣ್ಣೆಲ್ಲ ರೆಡ್ ಆಗ್ತಾ ಇದೆ. ಬೋಟಿಂದ ಬಂದು ಇದೇ ರೋಡಲ್ಲಿ ನಾವು ಮೇನ್ ರೋಡ್ ಕಡೆ ಹೋಗಬೇಕು. ಅಲ್ಲಿ ಹೋದರೆ ಬಸ್ಸು ಅಥವಾ ಆಟೋ ಏನಾದರೂ ಸಿಗುತ್ತೆ. ಬನ್ನಿ ನೋಡೋಣ. ಇಲ್ಲಿಂದ ಬಸ್ಸು ಹೋಗೋದಕ್ಕೆ ಲೋಕಲ್ ಬಸ್ ಇದೆ. ಸಖತ್ತಾಗಿದೆ. ಆಯಿತು, ಬಸ್ ಅಂತೂ ಆಯಿತು. ಈಗ ಇಲ್ಲಿಂದ ಮುಸ್ಕಾನ್ ಹತ್ರ ಹೋಗಿ ಕತೆ ಈಗ ನಾನು ಕೊನೆಗೂ ಬಂದಾಯಿತು. ಮಾಯಾಪುರ ಚಂದ್ರೋದಯ ಮಂದಿರ. ಈ ಜಾಗದಲ್ಲಿ 24 ಗಂಟೆನೂ ಹರಿನಾಮ ಸ್ಮರಣೆ ನಡೀತಾನೇ ಇರುತ್ತೆ. ಈಗ ಇಲ್ಲಿಂದ ಚೈತನ್ಯ ಮಹಾಪ್ರಭು ಅವರ ಜನ್ಮಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಪ್ರಭು ಅವರು ಸಿಕ್ಕಿದ್ರು. ಅವರು ಗುಜರಾತಿಂದ ಬಂದಿದ್ದಾರೆ. ನಾನು ಲಾಸ್ಟ್ ಟೈಮ್ ದ್ವಾರಕ್ಕೆ ಹೋಗಿದ್ದಲ್ಲ, ಅಲ್ಲಿಂದ ಇವ್ರು ಬಂದಿರೋದು. ಅವರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಜೊತೆ ಕರ್ಕೊಂಡು ಎಲ್ಲ ಜಾಗ ತೋರಿಸ್ತಾ ಇದ್ದಾರೆ. ಅವ್ರದ್ದು ಪೂರ್ತಿ ಚೆನ್ನಾಗಿದೆ. ಈಗ ಅಲ್ಲೋಗಿ ನಿಮಗೆ ಕಥೆ ತಿಳಿಸ್ಕೊಡ್ತೀನಿ. ಕ್ರಿಸ್ತ ಶಕ 1486ರಲ್ಲಿ ಪಾಲ್ಗುಣ ಪೂರ್ಣಿಮೆಯ ದಿನ ಅವರು ಜನಿಸಿದರು ಎಂದು ಪರಂಪರೆ ಹೇಳುತ್ತದೆ. ಆ ದಿನ ಚಂದ್ರಗ್ರಹಣವೂ ಇತ್ತು ಎನ್ನಲಾಗುತ್ತದೆ. ಆ ಕಾಲದ ಸಂಪ್ರದಾಯದಂತೆ ಜನರು ಗಂಗೆಯಲ್ಲಿ ಸ್ನಾನ ಮಾಡುತ್ತಾ ದೇವರ ನಾಮ ಜಪಿಸುತ್ತಿದ್ದರು. ಅಂದರೆ
ಒಬ್ಬ ಮಗುವಿನ ಜನನದ ಸಮಯದಲ್ಲೇ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಾಮ ಸಂಕೀರ್ತನೆ ಮೊಳಗುತ್ತಿತ್ತು. ಮಗು ಬೆಳೆದಂತೆ ಅವನಿಗೆ ನಿಮಾಯಿ ಅನ್ನೋ ಹೆಸರು ಪ್ರಸಿದ್ಧಿಯಾಯಿತು. ಮೊದಲಿಗೆ ಅವರು ಪಂಡಿತರಾದರು. ತರ್ಕ, ಶಾಸ್ತ್ರ, ವಿದ್ಯೆ ಎಲ್ಲದರಲ್ಲೂ ಪರಿಣಿತ ಪಡೆದರು. ಆದರೆ ನಂತರ ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಜ್ಞಾನದಿಂದ ಭಕ್ತಿಯ ಕಡೆಗೆ. ಅಲ್ಲಿಂದ ಅವರ ಜೀವನವೇ ಬದಲಾಗುತ್ತದೆ. ಅವರು ಜನರ ನಡುವೆ ಹೋಗಿ ಕೃಷ್ಣನ ನಾಮವನ್ನು ಹಾಡಲು ಶುರು ಮಾಡುತ್ತಾರೆ. ಇಲ್ಲಿಂದಲೇ ಶುರುವಾಗುತ್ತದೆ ಸಂಕೀರ್ತನೆಯ ಒಂದು ದೊಡ್ಡ ಚಳಾವಳಿ. ಇದು ಗೌರಾಕುಂಡು. ಅವ್ರ ಆಶೀರ್ವಾದ ತಗೊಂಡ್ಬಿಟ್ರೆ ಒಳ್ಳೇದು. ಈಗ ಒಳಗಡೆ ದರ್ಶನಕ್ಕೆ ಹೋಗೋಣ ಬನ್ನಿ. ಇದೇ ಆ ಜಾಗ. ಶ್ರೀ ಚೈತನ್ಯ ಮಹಾಪ್ರಭು ಅವರು ಇದೇ ಜಾಗದಲ್ಲಿ ಈ ಮರದ ಕೆಳಗೆ ಹುಟ್ಟಿದ್ರು. ಎಲ್ಲರೂ ದರ್ಶನ ಮಾಡ್ಕೊಂಬಿಡಿ. ಅಂತ ಪವಿತ್ರವಾದ ಜಾಗ. ಯಾಕಂದ್ರೆ ಶ್ರೀಕೃಷ್ಣರು ದ್ವಾಪರ ಯುಗದ ಅವತಾರ ಮುಗಿಸಿ ಕಲಿಯುಗದ ಚೈತನ್ಯ ಮಹಾಪ್ರಭುರ ಅವತಾರದಲ್ಲಿ ಈ ಜಾಗಕ್ಕೆ ಬಂದಿಲ್ಲ. ನೋಡ್ಕೊಳ್ಳಿ. हनुमान जी है. ಇದು ಶ್ರೀ ಗೌರವ ಗದಾಧರ ಮತ್ತೆ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ದರ್ಶನ ಮಾಡಿದ್ರ? ಮಾಯಾಪುರದಲ್ಲಿ ಇನ್ನೂ ಕೆಲವು ಜಾಗಗಳಿವೆ. ಹೋದಾಗ ನಿಮಗೆ ಒಂದು ವಿಚಿತ್ರ ಅನುಭವ ಆಗುತ್ತೆ. ಇಲ್ಲಿ ಜನರು ಕತೆ ಕೇಳೋಕೆ ಮಾತ್ರ ಬರಲ್ಲ, ಜಪ ಮಾಡೋಕ್ಕೆ ಬರ್ತಾರೆ. ಒಬ್ಬೊಬ್ಬರು ಗಂಟೆಗಟ್ಟಲೆ ಕುಳಿತು ಜಪ ಮಾಡುತ್ತಿರುತ್ತಾರೆ. ಅದಕ್ಕೆ ಕಾರಣ ಚೈತನ್ಯ ಮಹಾಪ್ರಭುವಿನ ಬೋಧನೆಯಲ್ಲೇ ನಾಮ ಸಂಕೀರ್ತನೆಗೆ ಬಹಳ ದೊಡ್ಡ ಸ್ಥಾನವಿದೆ. ಅವರ ಪ್ರಕಾರ ಭಗವಂತನ ನಾಮವನ್ನು ನೆನೆಯುವುದು, ಹಾಡುವುದು ಮತ್ತು ಹಂಚಿಕೊಳ್ಳುವುದು ಭಕ್ತಿಯ ಅತ್ಯಂತ ಸರಳ ಮಾರ್ಗಗಳಲ್ಲಿ ಒಂದಾಗಿದೆ. ಇದೇ ಜಾಗದಲ್ಲಿ ಚೈತನ್ಯ ಮಹಾಪ್ರಭು ಅವರು ಕೀರ್ತನೆ ಮಾಡ್ತಾ ಇದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರನ ಇದೇ ಜಾಗದಲ್ಲಿ ದಿನವಿಡೀ ಭಜನೆ ಮಾಡ್ತಿದ್ದಂಥ ಜಾಗ ಇದು. ಇಲ್ಲೆಲ್ಲೂ ಫೋಟೋಗ್ರಫಿ ಅಲ್ಲೋ ಇಲ್ಲ. ಕಷ್ಟಪಟ್ಟು ಅರ್ಜೆಂಟಾಗಿ ಏನಾದರೂ ಒಂದು ಮಾಡ್ತಾ ಇದ್ದೀನಿ. ಈಗ ನಾವು ಬಂದಿದ್ದು ಚೈತನ್ಯ ಮಹಾಪ್ರಭು ಅವರು ಮಹಾಮಂತ್ರ ಹೇಳ್ತಾ ಇದ್ದ ಜಾಗಕ್ಕೆ. ಈ ಜಾಗದಲ್ಲಿ ನಮಗೆ ಭಾಳಷ್ಟು ಇನ್ಫಾರ್ಮೇಶನ್ ಇವರು ಕೊಡ್ತಾ ಇದ್ದಾರೆ. ಈಗ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ, ಅದನ್ನ ಕೇಳಿಸ್ಕೊಳ್ಳೋಣ. ಬೋಲೋ. हरे कृष्णा। ये श्रीनिवास आंगन है और यहाँ पे चैतन्य महाप्रभु हर रोज रात को कीर्तन के लिए आते थे और यहाँ पे कीर्तन पूरी रात भर चलता था और यहाँ पे ओनली शुद्ध भक्त को ही एंट्री था, कोई बाहर और कोई नहीं आ सकता था। और यहाँ पे जब भी महाप्रभु कीर्तन करते थे तो कोई उनको डिस्टर्ब नहीं करता था और महाप्रभु यहाँ पे एकदम भाव में आ जाते थे। तो और सबको उसी से सबको महाप्रभु की लीला भी देखने का मिलता था। हरे कृष्ण। ಹರೇ ಕೃಷ್ಣ. ಈ ವಾತಾವರಣದಲ್ಲಿ ಕೃಷ್ಣ ಆಯುಧ ಹಿಡಿದು ಬರಲಿಲ್ಲ, ಯುದ್ಧ ಮಾಡಲೂ ಬರಲಿಲ್ಲ. ಒಂದು ನಾಮವನ್ನು ಕೊಟ್ಟು ಬಂದರು. ಆ ನಾಮವೇ ಇಂದು ಜಗತ್ತಿನಾದ್ಯಂತ ಮೊಳಗುತ್ತಿರುವ ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒಮ್ಮೆ ಯೋಚಿಸಿ ನೋಡಿ, ರಾಮನ ಕಥೆಯಲ್ಲಿ ಬಿಲ್ಲು ಇದೆ, ಕೃಷ್ಣನ ಕಥೆಯಲ್ಲಿ ಸುದರ್ಶನ ಚಕ್ರವಿದೆ. ಆದರೆ ಚೈತನ್ಯ ಮಹಾಪ್ರಭುವಿನ ಭಕ್ತಿ ಪರಂಪರೆಯಲ್ಲಿ ಆಯುಧಕ್ಕಿಂತ ನಾಮವೇ ಮುಖ್ಯ. ಹರೇ ಕೃಷ್ಣ ಮಹಾಮಂತ್ರ. ಇವತ್ತು ನೀವು ಮಾಯಾಪುರದಲ್ಲಿ ಕೇಳೋ ಈ ಜಪ ಇಲ್ಲೇ ಮಾತ್ರ ಸೀಮಿತವಾಗಲಿಲ್ಲ. ಭಾರತದ ಹೊರಗಡೆಯೂ ಇದೇ ಮಂತ್ರವನ್ನು ಜಪಿಸುವ ಸಾವಿರಾರು ಲಕ್ಷಾಂತರ ಭಕ್ತರನ್ನು ನೋಡಬಹುದು. ಅದಕ್ಕಾಗಿಯೇ ಮಾಯಾಪುರದ ಕತೆ ಒಂದು ಊರಿನ ಕಥೆಯಾಗಿ ಉಳಿಯಲಿಲ್ಲ. ಒಂದು ನಾಮ, ಒಂದು ಪರಂಪರೆ ಜಗತ್ತಿನಾದ್ಯಂತ ಹರಡಿದ ಚಳವಳಿಯಾಯಿತು. ಇದು ಶ್ರೀಲ ಪ್ರಭುಪಾದವರ ಗುರುಗಳಾದಂತಹ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಠಾಕೂರ್ ಅವರ ಸಮಾಧಿ. ಶ್ರೀಲ ಪ್ರಭುಪಾದವರು ಇಸ್ಕಾನಿನ ನಿರ್ಮಾಣ ಮಾಡಿದವರು. ಇವರು ಅವರ ಗುರುಗಳು. ये श्याम कुंड है. जब भी यहाँ पे भगवान अवतार लेने वाले थे तो श्रीमती राधा रानी को बोला कि चलो आप भी मेरे साथ चलो. तो श्रीमती राधा रानी बोले कि मुझे नीचे भी श्याम कुंड राधा कुंड सब चाहिए तो ही आओगे. तो इसलिए यहाँ पे भी श्याम कुंड है और राधा कुंड है मायापुर में. ಸೂಪರ್. ನೋಡಿ, ವೃಂದಾವನದಲ್ಲಿ ಶ್ಯಾಮಕುಂಡ ಮತ್ತೆ ರಾಧಾಕುಂಡ ಇದೆಯಲ್ಲ, ಹೊಸ ಅವತಾರದಲ್ಲಿ ಬರಬೇಕಾದ್ರೆ ಅವರು ರಾಧಾರಾಣಿ ಕೇಳ್ತಾರಂತೆ, ನಾನು ಬರಬೇಕು ಅಂತಂದ್ರೆ ಇಲ್ಲಿ ಮಾಯಾಪುರಲ್ಲೂ ಶ್ಯಾಮಕುಂಡ ಮತ್ತೆ ರಾಧಾಕುಂಡ ಇರಬೇಕು ಅಂತೇಳಿ. ಅದೇ ಕಾರಣದಿಂದನೇ ಈ ಜಾಗಕ್ಕೆ ಶ್ಯಾಮಕುಂಡ ಮತ್ತೆ ರಾಧಾಕುಂಡ ಬಂದಿದೆ. ನೋಡಿ ಇಲ್ಲಿ ಇದು ಶ್ಯಾಮಕುಂಡ. ಈಗ ಬಂದಿದ್ದೀವಿ ರಾಧಾಕುಂಡಿಗೆ. ಇದುವೇ ರಾಧಾಕುಂಡ. ಈ ಜಾಗ ಗಿರಿ ಗೋವರ್ಧನ. ನಾವು ವೃಂದಾವನಲ್ಲಿ ಗೋವರ್ಧನಗಿರಿ ಪರಿಕ್ರಮ ಆಗ್ತೀವಲ್ಲ, ಅದೇ ರೀತಿ ಇಲ್ಲೂ ಪರಿಕ್ರಮ ಮಾಡಬೇಕು. ಬಂದಾಗ 3 ಸಲ ಮಾಡಬೇಕು ಪರಿಕ್ರಮ. ನೋಡಿ ಇಲ್ಲಿ ಶ್ರೀಕೃಷ್ಣ ಗೋವರ್ಧನಗಿರಿ ಅವತಾರ. ಇದೀಗ ನಾವು ನೋಡ್ತಾ ಇರೋದು ಚೈತನ್ಯ ಮಹಾಪ್ರಭುವಿನ ಜೀವನ ಮತ್ತು ಬೋಧನೆಗಳನ್ನು ಪರಿಚಯಿಸುವ ಎಕ್ಸಿಬಿಷನ್. ಇಲ್ಲಿ ಅವರ ಬಾಲ್ಯದಿಂದ ಅವರ ಆಧ್ಯಾತ್ಮಿಕ ಪರಿವರ್ತನೆ, ಸಂಕೀರ್ತನೆ, ಅವರ ಪ್ರಯಾಣ ಮತ್ತು ಅವರ ಭಕ್ತಿ ಪರಂಪರೆ ಹೇಗೆ ಬೆಳೆಯಿತು ಅನ್ನೋದರ ವಿಜುವಲ್ಸ್ ಆಗಿ ನಾವು ನೋಡಬಹುದು. ಒಂದು ವಿಷಯ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಚೈತನ್ಯ ಮಹಾಪ್ರಭು ದೊಡ್ಡ ಅರಮನೆ ಕಟ್ಟಲಿಲ್ಲ, ಸಾಮ್ರಾಜ್ಯ ಗೆಲ್ಲಿಲ್ಲ, ಯುದ್ಧ ಗೆಲ್ಲಿಲ್ಲ, ಆದರೆ ಜನರ ಹೃದಯ ಗೆದ್ದರು. ಅವರು ಬಿಟ್ಟು ಹೋದ ದೊಡ್ಡ ಪರಂಪರೆ ಕಲ್ಲಿನ ಕಟ್ಟಡವಲ್ಲ, ಒಂದು ನಾಮ, ಒಂದು ಭಕ್ತಿ, ಒಂದು ಸಂಕೀರ್ತನೆ. ಶ್ರೀಕೃಷ್ಣರು ಎಲ್ಲಿರ್ತಾರೋ ಅವ್ರ ಜೊತೆ ಅವ್ರ ಗೋವುಗಳು ಇರಲೇಬೇಕು. ನೋಡಿ हरे कृष्णा. ये चांद काजी का समाधि है. ये जो चांद काजी था वो मुस्लिम का राजा था वो उस टाइम पे, चैतन्य महाप्रभु के टाइम पे. तो उन्होंने दूसरे जो महाप्रभु से ईर्ष्या करते थे तो सारे लोगों ने चांद काजी से बोला था कि इनको मना कर दो, कीर्तन ना करे, ऐसा वगैरह. तो फिर चांद काजी मना करते कि किसी को कीर्तन नहीं करना है, यहाँ रूल मतलब बना देते हैं. तो चैतन्य महाप्रभु बहुत गुस्सा होते हैं. वो जितने भी सारे जो हिंदू जन जो वैष्णव भक्त हैं सबको लेके जुलूस निकालते हैं मशा लेके, और वो
जहाँ चांद काजी रहते थे वहाँ पे आते थे। तो जैसे ही चैतन्य और कीर्तन करते करते आते थे, तो चांद काजी कब सोए हुए थे रात को, तो एकदम जाग जाते, तो पूछते ये क्या है, तो उनके सेवक होते वो बताते हैं कि ये जो चैतन्य महाप्रभु है जुलूस लेके आ रहे हैं आपसे मिलने के लिए। तो वो बहुत ही डर जाते हैं और उनको तभी एक स्वप्न भी दिखता है कि जो स्वयं चांद काजी और स्वयं नृसिंहदेव भगवान है और उनकी ऐसे छाती पे नाखून का भी ऐसा टच करते हैं, तो वो नाखून का निशान भी आ जाता है। तो वो भी था, रियल था। बाद में वो देखते तो उनके छाती पे नाखून का निशान था, तो उनको लगता है कि नहीं ये साक्षात भगवान है, तो उनको उनसे क्षमा मांगते हैं और फिर बोलते हैं कि आप जब भी जाओ कौन से भी टाइम में कीर्तन कर सकते हैं। तो उसे और उसके बाद बहुत चैतन्य महाप्रभु के परम भक्त बन जाते हैं। महाराज। जो चांद काजी है वो मुस्लिम का महाराज जो वैष्णव बन जाते हैं, वैष्णव बन जाते हैं। वो उनका समाधि था। और वहाँ पे जो पेड़ था ना वो ऐसा डिवाइड हुआ है, तो ऐसे बोलते हैं कि यहाँ चांद महाप्रभु ने चांद काजी को गले में लगाया था ना, इसीलिए वो पेड़ भी ऐसा है, एक शाखा इस साइड और एक शाखा दूसरी साइड, तो इसीलिए वो पेड़ का शेप ऐसा है, डिवाइड होता है। हाँ, ऐसा है। ಸೂಪರ್. ನೋಡಿದ್ರಲ್ಲ ಈ ಜಾಗದ ಮಹಿಮೆಯನ್ನ. ಬನ್ನಿ ಇಲ್ಲಿಂದ ಮುಂದೆ ಸಾಗೋಣ. ಹಾಗೆ ಪೂರಿಯಲ್ಲಿ ಜಗನ್ನಾಥನ ದರ್ಶನ ಸಿಗುತ್ತದೆ, ಆದರೆ ಮಾಯಾಪುರದಲ್ಲಿ ಜಗನ್ನಾಥನ ಪ್ರೀತಿಯಲ್ಲಿ ಕರಗಿದ ಚೈತನ್ಯ ಮಹಾಪ್ರಭುವಿನ ಹೃದಯ ಕಾಣಿಸ್ತದೆ. ಚೈತನ್ಯ ಮಹಾಪ್ರಭುವಿನ ಜೀವನದಲ್ಲಿ ಪೂರಿಗೆ ಒಂದು ವಿಶೇಷ ಸ್ಥಾನವಿದೆ. ಅವರು ತಮ್ಮ ಜೀವನದ ಬಹುಭಾಗವನ್ನು ಪುರಿಯಲ್ಲಿ ಕಳೆದರು. ಜಗನ್ನಾಥನ ಮೇಲಿನ ಅವರ ಭಕ್ತಿ ಅವರ ಜೀವನದ ಅತ್ಯಂತ ಭಾವನಾತ್ಮಕ ಭಾಗಗಳಲ್ಲಿ ಒಂದು. ಆದ್ದರಿಂದಲೇ ನಾವು ಪೂರಿಯಲ್ಲಿ ಜಗನ್ನಾಥನನ್ನು ನೋಡಿದಾಗ ಮಾಯಾಪುರದಲ್ಲಿ ಜಗನ್ನಾಥನ ಮೇಲೆ ಕರಗಿದ ಚೈತನ್ಯ ಮಹಾಪ್ರಭುವಿನ ಭಕ್ತಿಯನ್ನು ಅರ್ಥ ಮಾಡಿಕೊಳ್ಳಬಹುದು. ಇದು ಎರಡು ಬೇರೆ ಬೇರೆ ಜಾಗಗಳ ಕಥೆಯಂತೆ ಕಾಣಬಹುದು, ಆದರೆ ಒಳಗಡೆ ನೋಡಿದರೆ ಒಂದೇ ಭಕ್ತಿಯ ಎರಡು ಮುಖಗಳು. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಜಗನ್ನಾಥ ಸುಭದ್ರ ಬಲಭದ್ರ ಬಲದೇವದ ಜಗನ್ನಾಥ ದೇವಸ್ಥಾನದ ಆವರಣದ ಹಿಂಭಾಗದಲ್ಲಿ ಶ್ರೀ ಸೀಮಂತಿನಿ ದೇವಿ ಅಂದರೆ ಪಾರ್ವತಿ ದೇವಿಯ ರೂಪ ದೇವಸ್ಥಾನವಿದೆ. ಪುರಾಣಗಳ ಪ್ರಕಾರ ಸತ್ಯಯುಗದಲ್ಲಿ ಪಾರ್ವತಿ ದೇವಿಯು ಶ್ರೀಕೃಷ್ಣರ ಹೊಸ ಅವತಾರ ಚೈತನ್ಯ ಮಹಾಪ್ರಭುಗಳ ದರ್ಶನಕ್ಕಾಗಿ ಇದೇ ಜಾಗದಲ್ಲಿ ಕಠಿಣ ತಪಸ್ಸು ಮಾಡಿದ್ದರು. ಆಕೆಯ ಭಕ್ತಿಗೆ ಮೆಚ್ಚಿ ಪ್ರಭುಗಳು ಪ್ರತ್ಯಕ್ಷರಾದಾಗ ಪಾರ್ವತಿ ದೇವಿ ಭಾವುಕರಾಗಿ ಅವರ ಪಾದದ ಧೂಳನ್ನು ತನ್ನ ಸೀಮಂತಕ್ಕೆ ಧರಿಸಿಕೊಂಡರು. ಆದ್ದರಿಂದ ಈ ಇಡೀ ಪ್ರದೇಶಕ್ಕೆ ಸೀಮಂತ ದ್ವೀಪ ಎಂಬ ಹೆಸರು ಬಂತು. ಈ ಜಾಗಕ್ಕೆ ಶಿವನು ಕೂಡ ತನ್ನ ತಪಸ್ಸಿಗೆ ಕುಳಿತನೆಂಬ ಪರಂಪರೆ ಇದೆ. ಇದೇ ಜಾಗಕ್ಕೆ ಶಿವರು ಈ ಜಾಗಕ್ಕೆ ಬಂದಿರ್ತಾರೆ ಭೂಲೋಕಕ್ಕೆ. ಹಾಗೆ ಪಾರ್ವತಿ ದೇವಿನೂ ಈ ಜಾಗಕ್ಕೆ ಬರ್ತಾರೆ. ಇದೇ ಪವಿತ್ರವಾದ ಜಾಗ ನೋಡಿ. ಶಿವ ಬಂದಿದ್ದಂಥ ಜಾಗ ರೀ ಇದು. ಇದೇ ಮರದ ಕೆಳಗಡೆ ಕೂತ್ ಧ್ಯಾನ ಮಾಡ್ತಿದ್ರು. ಅಪ್ಪ ಪುಣ್ಯ ಸ್ಥಾನ. ಕೈ ಮುಖ ಬಿಡೋಣ. ಶಿವಪ್ಪ ಎಲ್ಲ ಭಕ್ತರನ್ನು ಕಾಪಾಡಪ್ಪ. ನೀವು ಅಲ್ಲಿಂದಾನೇ ದರ್ಶನ ಮಾಡ್ಕೊಂಡು ಶಿವಪ್ಪನ ಹತ್ರ ಬೇಡ್ಕೊಂಬಿಡಿ. ಅಲ್ಲೊಂದು ಕುಂಡ ಇದೆ. यहाँ पे लोग बोट फेस्टिवल करते हैं। क्या करते लग? बोट फेस्टिवल भगवान। ओ इधर? हाँ, वो इधर करते हैं, जगन्नाथ जी। ಓ ಜಗನ್ನಾಥ್ ಚಿಕ್ಕ. हाँ। ಇದೇ ಜಾಗದಲ್ಲಿ ಜಗನ್ನಾಥ್ ಅವ್ರದ್ದು ಬೋಟ್ ಫೆಸ್ಟಿವಲ್ ನಡೆಯೋದಂತೆ. हरे कृष्णा। ये है राजापुर के जगन्नाथ और ये जगह को बोलते हैं सीमंत द्वीप। जो मायापुर के 9 द्वीप है उसमें से ये एक श्रीमंत द्वीप है। जो सीमंत द्वीप है यहाँ पे जगह पे, और ये इस तरह है कि जो जगन्नाथपुर में रक्तबाहु करके एक राक्षस था,
तो वहाँ पे जगन्नाथ जी की सेवा हो रही थी। फिर उनके डर से कि वो भगवान को मतलब उनका विग्रह को नुकसान ना पहुँचे, इसलिए वहाँ के जो भक्त डिवोटी थे उन्होंने जगन्नाथ जी को यहाँ बंगाल में लेके आते हैं और बंगाल में लाके यहाँ पे उनकी सेवा वगैरह करते हैं। इधर हाँ, सेवा करते हैं। तो यहाँ से उनकी बहुत सालों से बहुत अच्छी सेवा चल रही थी और उसके बाद मतलब परंपरा में सेवा अच्छे से हो रही थी। फिर जब भी वो एक बार पुजारी जो सेवा करते थे जो बहुत ओल्ड हो जाते थे तो अब वो आगे जो अच्छे डिवोटी होते थे उनको देते। पर एक बार क्या होता है कि उनके फैमिली में उनके लड़की की जब शादी करते हैं ना तो जो उनकी वाइफ थी ना वो अच्छे से नियम पालन नहीं करती थी और अच्छे से भगवान की सेवा नहीं करती थी। तो उससे जगन्नाथ जी बहुत क्रोधित हो जाते थे। तो तब तो जगन्नाथ जी क्रोध के कारण उनको श्राप देते और उनका पूरा वंश खत्म हो जाता है। ओके। तो फिर तभी उसके बाद जो रहते तो क्षमा मांगते हैं। हाँ। फिर बाद में वो बोलते हैं कि नहीं हम अच्छे से सेवा करते। तो वापस दूसरी बात पथिक चैटर्जी है, फिर वो डिवोटी है तो उन्होंने जगन्नाथ जी की बहुत अच्छे से सेवा की। हाँ, तो हाँ। भगवान उनसे खुश होते हैं। फिर बाद में जब भी वो बहुत वृद्ध हो जाते हैं तो भगवान बोलते हैं बाद में तभी चैतन्य महाप्रभु यहाँ आते हैं और सब देव लोग मतलब होते हैं। तो बाद में फिर ये इस्कॉन जब भी प्रभुपाद ने बनाया ना तो फिर वो उनको बोलते हैं कि अभी जो ये जो विग्रह की सेवा है वो इस्कॉन को सौंप दो। इसलिए यहाँ पे अभी जो विग्रह की सेवा होती है वो इस्कॉन देखते हैं कि कैसे करना है क्या करना है। और यहाँ पे जैसे ही मतलब जैसे जगन्नाथपुरी में सेवा होती है वैसे ही यहाँ बहुत अच्छे से सेवा ओ, उसी इधर तरह भी। से सेवा करते हैं। ऐसे बताते हैं। तो ये साक्षात जगन्नाथ जी है और भगवान यहाँ फिर यहाँ से मतलब वो चले जाने वाले थे अच्छे से सेवा नहीं उधर बल्कि- कौन सा पुरी में इधर से भी हाँ पूरी वो वापस ऊपर बोलते हैं सब लोग कि हाँ अच्छे से भोग नहीं दे रहे हो तो हाँ। भगवान को अच्छा नहीं लग रहा। तो बाद में वो लोग भगवान को बोलते हैं कि नहीं हम लोग अच्छे से भोग मतलब आपको ऑफरिंग करेंगे तो भगवान मान जाते हैं। हाँ इसलिए भगवान यहाँ रुक जाते थे मैं यहाँ से चले जाने वाले। भोजन इधर अच्छा हाँ, कर भगवान ओके। को हाँ, मतलब ऐश्वर्य वाली सेवा चाहिए। हाँ, जगन्नाथ जी ऐश्वर्य है तो उनको ऐश्वर्य वाली सेवा चाहिए। इधर ऐसा करता है हाँ। भोजन देने के लिए हाँ, ऐश्वर्या तो ऐश्वर्यपूर्ण हाँ जैसा सेम जैसे जगन्नाथपुरी में भोग लगाते हैं वैसे यहाँ पे भी 56 भोग ऐसे वगैरह लगाते हैं ओके। और ऐसे ही सेवा भी करते थे। तभी भगवान खुश है इसलिए भगवान यहीं पे है विराजमान है। ओ हरे कृष्ण तो हरे यही है कृष्णा। और ये साक्षात भगवान की यहाँ मतलब उन्होंने डिसाइड किया था कि मैं यहाँ पे रहूँगा भगवान ओ इधर जगन्नाथ जी हाँ सेम जगह जगन्नाथपुरी के वही जगन्नाथपुरी ಓ ಹಾಗೆ ಇಲ್ಲಿ ಜಗನ್ನಾಥರಿಗೆ ಒಳ್ಳೆ ಭೋಜನ ಮತ್ತೆ ತುಂಬಾ ಐಶ್ವರ್ಯ ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳಿದಾಗ ಅವರು ಈ ಜಾಗಕ್ಕೆ ಬಂದಿರ್ತಾರೆ. ಸೊ ನಾವು ಪುರಿ ಜಗನ್ನಾಥಲ್ಲಿ ಏನು ನೋಡ್ತೀವೋ ಅದೇ ಒಂದು ಪವಿತ್ರ ಜಾಗನೂ ಈ ಜಾಗ ಆಗಿದೆ. ಹರೇ ಕೃಷ್ಣ. ಈಗ ನಾನು ಬಂದಿದ್ದೀನಿ ನಮ್ಮ ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಸ್ಥಾನಕ್ಕೆ. ನಾವು ಡಿಸ್ನಿಯಲ್ಲಿ ಈ ಥರ ಪ್ರಪಂಚ ನೋಡ್ತಾ ಇದ್ವಿ.
ಆದರೆ ಕಣ್ಣು ಮುಂದೆನೆ ಭೂಮಿ ಮೇಲೆ ಒಂದು ಡಿಸ್ನಿಯಲ್ಲಿರೋ ಒಂದು ಪ್ರಪಂಚ ನೋಡಬೇಕು ಅಂತಂದರೆ ಈ ಜಾಗಕ್ಕೆ ಬಂದು ನೋಡಬೇಕು. ಹಂಗೆ ಇದೆ, ಒಳ್ಳೆ ಸ್ವರ್ಗ ಥರನೇ ಇದೆ ಇದು ಆ್ಯಕ್ಚುಲಿ. ಇದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ನು, ಆದರೆ ಇದ್ರ ಫೈನಲ್ ಪ್ರಿಂಟ್ ಯಾವ ಥರ ಇರುತ್ತೆ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಮೂವಿ ಥಿಯೇಟ್ರ್ ಕೂಡ ಇದೆ, ಅಂದರೆ ಚೈತನ್ಯ ಮಹಾಪ್ರಭು ಅವ್ರದ್ದು ಬಗ್ಗೆ ತೋರಿಸ್ತಾರೆ. ನೋಡ ಒಳಗೋಗಿ ಹೇಗಿದೆ ಅಂತ. ಫುಲ್ಲು ಡೋಮ್ ಸೆಟ್ಟು, ಕಂಪ್ಲೀಟ್ ವ್ಯೂ ಮಾಡಬಹುದು. ತೋರಿಸ್ತೀನಿ ನಿಮಗೆ. जिनका नाम है श्री कृष्ण चैतन्य महाप्रभु, गौरंग महाप्रभु की जय। ಇಲ್ಲಿಗೆ ನಮ್ಮ ಮಾಯಾಪುರಿನ ಅಧ್ಯಾಯ ಮುಕ್ತಾಯ ಆಗಿದೆ. ನೀವಿರೋ ಜಾಗದಿಂದನೇ ನನ್ನ ಜೊತೆ ಸೇರಿ ಹೇಳಿ ರಾಧೇ ರಾಧೆ, ಜೈ ಶ್ರೀಕೃಷ್ಣ, ಜೈ ಜಗನ್ನಾಥ್. ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಆದಷ್ಟು ಬೇಗ ಸಿಗೋಣ.